ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. 22,932ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ನಿಫ್ಟಿನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಮಾರ್ನಿಂಗ್ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 23,100ರ ಲೆವೆಲನ್ನು ನಿಫ್ಟಿ 50 ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಸೊ ಈ ರೀತಿಯ ವೊಲಟಾಲಿಟಿ ಈ ವಾರ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲೆಕ್ಷನ್ ರಿಸಲ್ಟ್ ಹತ್ರ ಬರ್ತಿರುವಾಗ ಎಕ್ಸಿಟ್ ಪೋಲ್ಗಳು ಅನೌನ್ಸ್ ಆದಾಗ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೊಲಟಾಲಿಟಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ ಇದೇ ರೀತಿಯಲ್ಲಿ ರಿಯಾಕ್ಷನ್ ಅನ್ನು ಕೊಡ್ತಾ ಇರುತ್ತೆ. ಯಾವ ಒಂದು ಲೆವೆಲ್ನಲ್ಲಿ ಬೇಕಾದರೂ ಕೂಡ ಮಾರ್ಕೆಟ್ನಲ್ಲಿ ಒಂದು ಸಡನ್ ಜಂಪ್ ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ನ್ಯೂಸ್ ಬಂದರೆ ಮಾರ್ಕೆಟ್ನಲ್ಲಿ 300-400 ಪಾಯಿಂಟ್ಗಳ ಕರೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಾರದಲ್ಲಿ ಒಂದು ಹೈಯರ್ ವೊಲಟಾಲಿಟಿಯನ್ನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ 76,000 ಹೈಯನ್ನು ಟಚ್ ಮಾಡಿತ್ತು. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ ಆಲ್ ಟೈಮ್ ರೆಕಾರ್ಡನ್ನು ಇವತ್ತು ಟಚ್ ಮಾಡಿತ್ತು. ಬಟ್ ಹೈಯರ್ ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 310 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪರ್ಟ್ಗಳ ಪ್ರಕಾರ ಬ್ಯಾಂಕ್ ನಿಫ್ಟಿ ಮುಂದಿನ 2 ವಾರಗಳಲ್ಲಿ 50,000 ಲೆವೆಲ್ ರೀಚ್ ಮಾಡ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀತಿಯಲ್ಲಿ ನಿಫ್ಟಿಯಲ್ಲಿ ಕೂಡ ಅಷ್ಟೇ 24,000 ಲೆವೆಲ್ಸ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ Q4ನಲ್ಲಿ ಭಾರತದ GDP ಗ್ರೋತ್ 6.1ರಿಂದ 6.7% ಡಿಕ್ಲೇರ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ನೋಡೋದಕ್ಕೆ ಸಿಕ್ಕಿದೆ. ಕಳೆದ ಕ್ವಾರ್ಟರ್ನಲ್ಲಿ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 8.4% GDP ಗ್ರೋತ್ ರೆಕಾರ್ಡ್ ಆಗಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಸ್ವಲ್ಪ GDP ಗ್ರೋತ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಸೊ ಓವರ್ ಆಲ್ 2024ರ ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ 7.6ರಿಂದ 7.8% GDP ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದಾಗ ಸ್ಟಿಲ್ ಒಳ್ಳೆ ಒಂದು GDP ಗ್ರೋತನ್ನು ಭಾರತ ಡಿಕ್ಲೇರ್ ಮಾಡ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಿವಿಸ್ ಲ್ಯಾಬ್ ಟಾಪ್ ಗೇನರ್ ಆಗಿತ್ತು. 3.5% ಅಪ್ಸೈಡ್ ಡಿವಿಸ್ ಲ್ಯಾಬ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 4,000 ಲೆವೆಲ್ನ ಅರೌಂಡಲ್ಲೇ ಡಿವಿಸ್ ಲ್ಯಾಬ್ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತು ಒಂದು ಸ್ಟ್ರಾಂಗ್ ಬೈಯಿಂಗ್ ಡಿವಿಸ್ ಲ್ಯಾಬಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ರೀಸನ್ ಇವರ Q4 ರಿಸಲ್ಟ್ ಒಳ್ಳೆ ಒಂದು ರಿಸಲ್ಟನ್ನು ಡಿವಿಸ್ ಲ್ಯಾಬ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಆ ರಿಸಲ್ಟ್ನ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. 538 ಕೋಟಿ ಪ್ರಾಫಿಟ್ಸ್ ಅನ್ನು ಡಿವಿಸ್ ಲ್ಯಾಬ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ 358 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಕಳೆದ ವರ್ಷ ಮಾರ್ಚ್ 2023ರಲ್ಲಿ 321 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕಳೆದ 3-4 ಕ್ವಾರ್ಟರ್ಗಳಿಂದ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಡಿವಿಸ್ ಲ್ಯಾಬ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಕೋವಿಡ್ ಟೈಮ್ನಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಡಿವಿಸ್ ಲ್ಯಾಬ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಆಗ ಸ್ಟಾಕ್ ಪ್ರೈಸ್ 5,000 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಈಗ ಡಿವಿಸ್ ಲ್ಯಾಬ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ ಕಡಿಮೆ ಆಗಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿವಿಸ್ ಲ್ಯಾಬ್ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ ಇವತ್ತು 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ 1% ಗೇನ್ ಆಗಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಾ ಇದೆ. ಅದಾನಿ ಪೋರ್ಟ್ ಕೂಡ 1% ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಯಿತು. ಅದಾನಿ ಪೋರ್ಟ್ ಜೂನ್ 24ಕ್ಕೆ ಸೆನ್ಸೆಕ್ಸ್ಗೆ ಎಂಟ್ರಿಯನ್ನು ಪಡ್ಕೊಳ್ತಿದೆ. ಆದ್ದರಿಂದ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ ರೀಸನ್ನಿಂದ ಅದಾನಿ ಪೋರ್ಟ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗಿದೆ. LTI ಮೈಂಟ್ರಿ 1% ಇವತ್ತು ಗೇನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು 3% ಕರೆಕ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವಿಪ್ರೋ ಸ್ಟಾಕನ್ನು ಅದಾನಿ ಎಂಟರ್ಪ್ರೈಸಸ್ ರೀಪ್ಲೇಸ್ ಮಾಡುತ್ತೆ ಅಂತ. ಬಟ್ ಅದಾನಿ ಪೋರ್ಟ್ ರೀಪ್ಲೇಸ್ ಮಾಡಿದೆ. ಓವರ್ ಆಲ್ ಅದಾನಿ ಎಂಟರ್ಪ್ರೈಸಸ್ಗೆ ಕಂಪೇರ್ ಮಾಡಿದಾಗ ಅದಾನಿ ಪೋರ್ಟ್ನ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಸೊ ಅದಾನಿ ಪೋರ್ಟನ್ನು ಆ್ಯಡ್ ಮಾಡಿರೋದು ಇಂಡೆಕ್ಸ್ಗೆ ಒಳ್ಳೆಯದು. ಸೊ ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಬರ್ತಿದೆ. ಆದ್ದರಿಂದ ಔಟ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಏನಿದು ಇನ್ಫ್ಲೋ ಔಟ್ಫ್ಲೋ ಅಂದರೆ ವಿಪ್ರೋ ಸೆನ್ಸೆಕ್ಸ್ನ ಪಾರ್ಟ್ ಆಗಿದ್ದಾಗ ಮ್ಯೂಚುವಲ್ ಫಂಡ್ಗಳು ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ, ಸೆನ್ಸೆಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಅವರು ವಿಪ್ರೋ ಶೇರ್ಸ್ಗಳನ್ನು ಜೂನ್ 24ರ ಒಳಗಾಗಿ ಸೆಲ್ ಮಾಡಬೇಕಾಗತ್ತೆ. ಹಾಗೆಯೇ ಅದಾನಿ ಪೋರ್ಟ್ಸ್ನ ಶೇರ್ಗಳನ್ನು ಬೈ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಸೆನ್ಸೆಕ್ಸ್ನ ವೆಯ್ಟೇಜ್ ಯಾವ ರೀತಿಯಲ್ಲಿ ಇದೆ, ಅವರು ತಮ್ಮ ಮ್ಯೂಚುವಲ್ ಫಂಡ್ನ ವೆಯ್ಟೇಜನ್ನು ಕೂಡ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಆ ರೀಸನ್ನಿಂದ ವಿಪ್ರೋ ಸೆನ್ಸೆಕ್ಸ್ನಿಂದ ಆಚೆ ಹೋಗ್ತಿದೆ ಅಂದಾಗ ಅವರು ವಿಪ್ರೋ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗತ್ತೆ. ಹಾಗೆ ಅದಾನಿ ಪೋರ್ಟ್ನ ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅದಾನಿ ಪೋರ್ಟ್ನಲ್ಲಿ ನಮಗೆ ಇನ್ಫ್ಲೋ ಬರುತ್ತೆ, ವಿಪ್ರೋನಲ್ಲಿ ಔಟ್ಫ್ಲೋ ಕಾಣಿಸುತ್ತೆ. ಆ ರೀಸನ್ನಿಂದ ಸ್ವಲ್ಪ ವೀಕ್ನೆಸ್ ವಿಪ್ರೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್ ಕೂಡ ಇವತ್ತು 2% ಕರೆಕ್ಟ್ ಆಗಿದೆ.
ONGC ಹಾಗೆ SBI ಲೈಫ್ನಲ್ಲಿ ಕೂಡ 2% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. 922 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ಇನ್ನೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದು 541 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು FIIs ಇವತ್ತು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಮೇ ಬಿ FIIs ಎಲೆಕ್ಷನ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಿರ್ಬೋದು. ಒಂದು ಕ್ಲಾರಿಟಿ FIIಸ್ಗೆ ಸಿಕ್ಕಿದಾಗ ನೆಟ್ ಬೈಯಿಂಗ್ ಮತ್ತೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಕೊಚಿನ್ ಶಿಪ್ಯಾರ್ಡ್ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ ಟೈಮ್ ಹೈಯನ್ನು ಕೊಚಿನ್ ಶಿಪ್ಯಾರ್ಡ್ ರೀಚ್ ಮಾಡಿದೆ. 2100 ಅರೌಂಡಲ್ಲಿ ಸ್ಟಾಕ್ ಓಪನ್ ಆಯಿತು. ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕೂಡ ಕಾಣಿಸ್ತದೆ. ಬಟ್ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೊಚಿನ್ ಶಿಪ್ಯಾರ್ಡಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದು ಕೂಡ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರುವಂಥ ಕಂಪನಿ ಆಗಿರುತ್ತೆ. ಕೊಚಿನ್ ಶಿಪ್ಯಾರ್ಡ್ ಶಿಪ್ಗಳನ್ನು ಬಿಲ್ಡ್ ಮಾಡೋದು, ಶಿಪ್ ರಿಪೇರ್ ಆಕ್ಟಿವಿಟಿಯನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಇಂಡಿಯನ್ ನೇವಿ ಕಡೆಯಿಂದ ಇವರಿಗೆ ಸಾಕಷ್ಟು ಆರ್ಡರ್ಗಳು ಕೂಡ ರೀಸೆಂಟ್ ಟೈಮ್ನಲ್ಲಿ ಸಿಕ್ಕಿದೆ. ಆರ್ಡರ್ ಬುಕ್ 22,000 ಕೋಟಿಯ ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೊಚಿನ್ ಶಿಪ್ಯಾರ್ಡ್ ಕೂಡ ಒಳ್ಳೆ ಒಂದು ರಿಸಲ್ಟನ್ನು Q4ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅದೇ ಒಂದು ರಿಸಲ್ಟ್ನ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕೊಚಿನ್ ಶಿಪ್ಯಾರ್ಡ್ ಈ ಒಂದು ಕ್ವಾರ್ಟರ್ನಲ್ಲಿ 259 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 244 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಮಾರ್ಚ್ 2023ರಲ್ಲಿ ಕೇವಲ 39 ಕೋಟಿ ಪ್ರಾಫಿಟ್ಸನ್ನು ಮಾತ್ರ ಇವರು ಡಿಕ್ಲೇರ್ ಮಾಡಿದರು. ಸೊ ಒಳ್ಳೆ ಒಂದು ರಿಸಲ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಕೂಡ ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆಯೇ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹೈಯರ್ ಲೆವೆಲ್ಸ್ನಿಂದ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ನೀವು ಲೋವರ್ ಲೆವೆಲ್ಗಳಲ್ಲಿ ಶೇರನ್ನು ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ರಾಫಿಟನ್ನು ಎಲೆಕ್ಷನ್ ರಿಸಲ್ಟ್ಗೂ ಮುಂಚೆ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಸೊ ಇಂಡಿಯಾ ಗೌರ್ಮೆಂಟ್ ಬಂದರೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಡಿಫೆನ್ಸ್ ಸೆಕ್ಟರ್ ಹಾಗೆ PSU ಸೆಕ್ಟರ್ನಲ್ಲಿ ಇದ್ದೇ ಇರುತ್ತೆ. ಪಾರಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಪಾರಸ್ ಡಿಫೆನ್ಸ್ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಪಾರಸ್ ಡಿಫೆನ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ 9 ಕೋಟಿ 60 ಲಕ್ಷ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಕಡಿಮೆ ಆಗಿದೆ. ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸ್ತಾ ಇದೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತಿರೋದ್ರಿಂದ ಇಯರ್ ಆನ್ ಇಯರ್ ಪ್ರಾಫಿಟ್ ಡಿಕ್ಲೈನ್ ಆಗಿದೆ. ಬಟ್ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟನ್ನು ಪಾರಸ್ ಡಿಫೆನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಪಾರಸ್ ಡಿಫೆನ್ಸ್ ಕೂಡ ಡಿಫೆನ್ಸ್ ಸೆಕ್ಟರ್ನಲ್ಲೇ ಬರುವಂಥ ಕಂಪನಿ ಆಗಿರುತ್ತೆ. ಅದಾನಿ ಎಂಟರ್ಪ್ರೈಸಸ್ ಅದಾನಿ ಎನರ್ಜಿ ಸೊಲ್ಯೂಷನ್ ಫಂಡ್ ರೈಸಿಂಗ್ನ ಪ್ಲಾನನ್ನು ಹೊಂದಿದ್ರು. ಅದಾನಿ ಎನರ್ಜಿ ಸೊಲ್ಯೂಷನ್ನ ಬೋರ್ಡ್ನ ಕಡೆಯಿಂದ 12,500 ಕೋಟಿ ಫಂಡ್ ರೈಸಿಂಗ್ಗೆ ಅಪ್ರೂವಲ್ ಸಿಕ್ಕಿದೆ. QIP ರೂಟ್ನ ಮೂಲಕ ಈ ಒಂದು ಫಂಡ್ ರೈಸಿಂಗನ್ನು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಮಾಡ್ತಾರೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ನ ಹೆಸರು ಈ ಮುಂಚೆ ಅದಾನಿ ಟ್ರಾನ್ಸ್ಮಿಷನ್ ಆಗಿತ್ತು. ಕಂಪನಿಯ ಹೆಸರನ್ನು ಅವರು ರೀನೇಮ್ ಮಾಡಿದ್ದಾರೆ. QIP ಅಂದಾಗ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡಿ 12,500 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನನ್ನು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಮಾಡಿದ್ದಾರೆ. ಬೋರ್ಡ್ನ ಅಪ್ರೂವಲ್ ಸಿಕ್ಕಿದೆ, ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಅದಾನಿ ಎಂಟರ್ಪ್ರೈಸಸ್ ಕೂಡ ಫಂಡ್ ರೈಸಿಂಗ್ನ ಪ್ಲಾನ್ಸನ್ನು ಹೊಂದಿದ್ದಾರೆ. ಈ ಮುಂಚೆ ಅದಾನಿ ಎಂಟರ್ಪ್ರೈಸಸ್ OFS ಅನ್ನು ತಂದು ಫಂಡ್ ರೈಸಿಂಗನ್ನು ಮಾಡುವಂಥ ಪ್ಲಾನ್ಸನ್ನು ಹೊಂದಿದ್ರು. ಅದಾನಿ ಎಂಟರ್ಪ್ರೈಸಸ್ನ ಬೋರ್ಡ್ ಮೀಟಿಂಗ್ ನಾಳೆ ಮೇ 28ಕ್ಕೆ ಆಗುತ್ತೆ. ನೋಡಬೇಕಾಗುತ್ತೆ ಅದಾನಿ ಎಂಟರ್ಪ್ರೈಸಸ್ ಯಾವ ಒಂದು ರೂಟ್ನಲ್ಲಿ ಫಂಡ್ ರೈಸಿಂಗನ್ನು ಮಾಡ್ತಾರೆ ಅಂತ. ರೀಸೆಂಟ್ ಟೈಮ್ನಲ್ಲಿ ಅದಾನಿ ಸ್ಟಾಕ್ಗಳಲ್ಲಿ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯ ಒಂದು ಬೌನ್ಸ್ ಬ್ಯಾಕ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆಫೀಸ್ ಬೇಸ್ ಸೊಲ್ಯೂಷನ್ನ IPO ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕೆಟಗರಿ 117 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕೆಟಗರಿಯಲ್ಲಿ 130 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕೆಟಗರಿ 53 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಎಂಪ್ಲಾಯಿ ಕೆಟಗರಿಯಲ್ಲಿ 25 ಟೈಮ್ನ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 108 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಆಫೀಸ್ ಬೇಸ್ ಸೊಲ್ಯೂಷನ್ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿರುತ್ತೆ. ಆದರೂ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಮೇಜರ್ ಆಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಹಾಗೆ ಇವರ ಬಿಸ್ನೆಸ್ ಮಾಡೆಲ್ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನುವಂಥ ಒಂದು ವ್ಯೂ ಕೂಡ ಇದೆ. ಸೊ ನೀವು ಅಪ್ಲಿಕೇಶನ್ ಹಾಕಿದರೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಏನ್ಗಳನ್ನು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯ ಒಂದು ಆಯ್ಕೆ ಆಗುತ್ತೆ. ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅಶೋಕ್ ಲೇಲ್ಯಾಂಡ್ ಕೂಡ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 13,578 ಕೋಟಿ ರೆವೆನ್ಯೂವನ್ನು ಅಶೋಕ್ ಲೇಲ್ಯಾಂಡ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಹಾಗೆಯೇ 934 ಕೋಟಿ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಅಶೋಕ್ ಲೇಲ್ಯಾಂಡ್ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹಾಗೆಯೇ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಸೇಲ್ಸನ್ನು ಕೂಡ ಅಶೋಕ್ ಲೇಲ್ಯಾಂಡ್ ಡಿಕ್ಲೇರ್ ಮಾಡ್ತಿದ್ದಾರೆ.
ಹೆವಿ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು ಕೂಡ ಅಶೋಕ್ ಲೇಲ್ಯಾಂಡ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ಬ್ರೋಕರೇಜ್ಗಳು ಕೂಡ ತಮ್ಮ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆಮ್ಕೆ ಗ್ಲೋಬಲ್ನ ಕಡೆಯಿಂದ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ಕಿದ್ದು 250 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಪ್ರಭುದಾಸ್ ಲೀಲಾದಾರ್ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 240 ಅರೌಂಡಲ್ಲಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. 245 ಟಾರ್ಗೆಟ್ ಪ್ರೈಸ್ ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ಬಂದಿದೆ. ಜೆಫ್ರೀಸ್ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಆಗಿದ್ದು 205 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 200 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದು ರೆಡ್ಯೂಸ್ ರೇಟಿಂಗ್ ಅಂದರೆ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಅಶೋಕ್ ಲೇಲ್ಯಾಂಡ್ ಈಗ 230 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಮುಂದಿನ 1 ವರ್ಷದಲ್ಲಿ ಲಿಮಿಟೆಡ್ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಮ್ಯಾಕ್ಸಿಮಮ್ ಟಾರ್ಗೆಟ್ 250 ಅರೌಂಡಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವು ಮಾರ್ಕೆಟ್ನಲ್ಲಿ ಟ್ರೇಡಿಂಗನ್ನು ಮಾಡ್ತಿದ್ರೆ ಅಂದರೆ ಕಾಷಿಯಸ್ ಅಪ್ರೋಚನ್ನು ತಗೋಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ವಾಲಟಾಲಿಟಿ ಹೆಚ್ಚಾಗಿ ಇರುತ್ತೆ, ಆದ್ದರಿಂದ ಸ್ವಲ್ಪ ಅಮೌಂಟ್ನಲ್ಲಿ ಟ್ರೇಡಿಂಗನ್ನು ಮಾಡಿ. ಹಾಗೆ ಸ್ಟಾಪ್ ಲಾಸ್ಗಳನ್ನು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಓವರ್ನೈಟ್ ಪೊಸಿಷನನ್ನು ನೀವು ಮಾರ್ಕೆಟ್ನಲ್ಲಿ ತೊಗೋತಿದ್ದೀರಾ ಅಂದರೆ ಕಾಷಿಯಸ್ ಅಪ್ರೋಚ್ ಬೇಕೇ ಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.